ನೀವೇನೇ ಹೇಳಿಬಿಟ್ಟು ಸ್ವಾಮಿ, ನೀವು ಮಾಡಿದ ಸ್ವಲ್ಪನೂ ಸರಿಯಿಲ್ಲ. ನನ್ನ ಹೆಸರು ಕರೀತೀನೋ? ಮಾಮೂಲಿ ಇದ್ದಾಗ ಮರ್ಯಾದೆ, ಎಣ್ಣೆ ಹೊಡೆದಾಗ ಎಷ್ಟು ಬೇಕೋ ಅಷ್ಟೇ. ಕರೆಕ್ಟ್. ನೀನು ಸಿಕ್ಕಿದ್ದು ನನ್ನ ಪುಣ್ಯ ಕಣು. ಆದ್ರೆ ನೀವು ಪಾಪ ಮಾಡಿದ್ರಲ್ಲ, ಆ ಡಿಂಗ್ರಿಗೆ ಪುಟ್ಟಮಲ್ಲಿಯವ್ರನ್ನ ಕೊಟ್ಟು ಬಾಲ್ಯ ವಿವಾಹ ಮಾಡಿದ್ದು ತಪ್ಪು ತಪ್ಪು ತಪ್ಪು. ನೋ, ಅದು ಮಾಡಿದ್ದು ನಮ್ಮಪ್ಪ ಕಣ. ಆ ಡಿಂಗ್ರಿ ಏನಾದ್ರು ನನ್ನ ಕಣ್ಣು ಮುಂದೆ ಬಂದ್ರೆ ಅವನ ಕೈ ಬೆರಳುಗಳನ್ನೆಲ್ಲ ತುಂಟುಡೆ ಕತ್ತರಿಸಿ ನೀನ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಲ್ಲ. ತಗರಿ, ನಿಮ್ಗೋಸ್ಕರ ಮಾಡಕ್ ನನಗೆ ಕರ್ಮ. ನಾನು ಏನೇ ಮಾಡಿದ್ರು ಪುಟ್ಟಮಲ್ಲಿ ಅವ್ರಿಗೋಸ್ಕರನೇ ಮಾಡಿದ್ದು. ಇವತ್ತೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಡಿ ಪುಟ್ಟಸ್ವಾಮಿ. ಪುಟ್ಟಮಲ್ಲಿ ಅವ್ರನ್ನ ಮೊದಲನೇ ದಿನ ನೋಡಿದಾಗ್ಲೇ ನನ್ನ ಮನಸ್ಸು ಕೊಟ್ಬಿಟ್ಟೆ. ನೀನ್ ನನಗೆ ಮೊದಲೇ ಸಿಗ್ಬೇಕಾಗಿತ್ತು ಕಣೋ. ಚಡ್ಡಿ ಮಣಿನ ಅವನ ಅಜ್ಜಿ. ಜಾನಿ, ಏನ್ ಮಾಡ್ತಿದ್ದೀರಾ? ಬೆಳಗ್ಗೆಯಿಂದನೂ ಕುಡಿತಿದ್ದೀರಲ್ಲ, ಇದನ್ನೇನ್ ಮನೆ ಅನ್ಕೊಂಡಿದ್ರು ಅಥವಾ ಬಾರ್ ಅನ್ಕೊಂಡಿದ್ರು? ಫೀಲಿಂಗ್ಸ್ ಹೊರಗೆ ಹಾಕ್ಬೇಕು ಅಂದ್ರೆ ಕುಡಿಲೇಬೇಕು. ಅದು ಹೌದು ಮಗಳೇ, 100% ಟ್ರೂತ್. ನೀವಿಬ್ರು ಕುಡ್ದಿದ್ ಜಾಸ್ತಿ ಆಗಿದೆ, ಹೋಗ್ ಮಲ್ಕೊಳ್ಳಿ. ನಾವಿನ್ನ ಈಗ ಶುರು ಮಾಡಿದೀವಿ, ತಂದಿರೋದೆಲ್ಲ ಖಾಲಿ ಮಾಡಿ ಆಮೇಲೆ ಮಲಗ್ತೀವಿ. ನೀನು ಹೋಗಿ ಮಲಗ್. ನೋಡು ಮಗಳೇ, ಹೆಂಗಸು ಅಡಿಗೆ ಮಾಡಬೇಕಾದ್ರೆ ಮಧ್ಯ ಬರಬಾರ್ದು, ಗಂಡಸು ಕುಡಿಬೇಕಾದ್ರೆ ಮಧ್ಯ ಬರಬಾರ್ದು. ಪ್ಲೀಸ್ ಕೂ ಆ್ಯಂಡ್ ಸ್ಲೀಪ್. ತಲೆಗೆ ಎಣ್ಣೆ ಹಾಕೋರ್ಗೆ ಬುದ್ಧಿ ಹೇಳ್ಬೋದು, ಆದ್ರೆ ಹೊಟ್ಟೆಗೆ ಎಣ್ಣೆ ಹಾಕೋರ್ಗೆ ಬುದ್ಧಿ ಹೇಳಕ್ ಆಗಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಸೈಲೆಂಟ್ ಆಗಿ ಕುಡಿಬೇಕು. ಏನಾದ್ರೂ ಗಲಾಟೆ ಮಾಡ್ಕೊಂಡು ಕುಡಿದ್ರೆ ನಾನು ನಿಮ್ ಜೊತೆ ಬಂದು ಕುಡಿದ್ ಬಿಡ್ತೀನಿ. ಹುಚ್ಚ, ಐ ಲೈಕ್ ಇಟ್. ನಾನು ಹುಚ್ಚ ಅಂತ ಹೇಳಿ ನಿಮಗೆ ಗೊತ್ತಾಯ್ತು. ಈ ನಿನ್ನ ವೇಷ ನೋಡಿದ್ರೆ ಹುಟ್ಟಿರೋ ಕೂಸ್ಗೂ ಕೂಡ ಗೊತ್ತಾಯ್ತದ ಕಣಲೆ. ನೀವು ಯಾರು? ನಿಮ್ಮನ್ನ ಈ ಏರಿಯಾದಲ್ಲಿ ಇಲ್ಲಿ ತನಕ ನಾನು ನೋಡ್ಲಿಲ್ಲ. ಇನ್ನು ಮೇಲೆ ನೋಡ್ತಾನೆ ಇರ್ತೀಯ ಬಿಡ. ಇಲ್ಲಿ ಪುಟ್ಟಮಲ್ಲಿ ಅವ್ರ ಮನೆ ಎತ್ತಲಾಗಿ ಬರ್ತದೆ. ಪುಟ್ಟಕ್ಕನ ಮನೆಯ? ಅವರ ಮನೆ ಯಾರಿಗೆ ಗೊತ್ತಿಲ್ಲ ಹೇಳಿ? ನನಗೆ ಗೊತ್ತಿಲ್ಲ ಹೇಳ. ಇಲ್ಲಿ ನೇರವಾಗಿ ಹೋದ್ರೆ 6ನೇ ನಂಬರ್ ಮನೆ ಅವರ ಮನೆ. ಸರಿ ಸರಿ. ಓಯ್, ನೀವು ಯಾರು? ಪುಟ್ಟಕ್ಕನ ಅಣ್ಣವ? ಐ ಲೈಕ್ ಇಟ್. ಅಣ್ಣ ಅಲ್ಲ ಕಣ, ಗಂಡ. ಅವ್ರಿಗೆ ಈಗಾಗಲೇ ಒಬ್ಬ ಗಂಡ ಇದ್ದಾರಲ್ವಾ? ನೀವು ಯಾವ ಗಂಡ? ಅವನು ಡಮ್ಮಿ, ಈ ಡಿಚ್ಚಿ ಡಿಂಗ್ರಿನೇ ಒರಿಜಿನಲ್. ಐ ಲೈಕ್ ಇಟ್. ಇದೇ 6ನೇ ನಂಬರ್ ಮನೆ. ಅದು ನಮ್ಮ ಮನೆ ಕೆಲಸದವ್ರು. ಕೆಲಸದಾಳ? ನಿನ್ ಗಂಡ ಎಲ್ಲೋಗವನೆ? ಅದು ಅದು ದುಬಾಕ್ ಹೋಗೋರೆ. ಅದು ದುಬಾಕಲ್ಲ, ದುಬೈ. ಅವನ ಅಲ್ಲೇ ಬಿದ್ದಿರ್ಲಿ, ನೀನು ಗಂಟು ಮುಟ್ಟೆ ಕಟ್ಕ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನೀನೇನಾದ್ರೂ ನನ್ನ ತಂಟೆಗೆ ಬಂದ್ರೆ ನಿನ್ನ ಮುಖ ಮುದ್ದೆ ತಿದ್ದೋಗ್ಬೇಕು, ಹಂಗ್ ಮಾಡಿಸ್ಬಿಡ್ತೀನಿ. ಹೋಗ್ಲಿ ಬಿಡ. ಯಾಕೋ ಇವತ್ತು ನಿನಗೆ ಮನ್ಸಿಲ್ಲ ಅನಿಸ್ತದೆ. ನಾನು ಈಗ ಹೋಯ್ತೀನಿ, ನಾಳೆ ಮತ್ತೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಏಯ್, ನೀನ್ ಈ ತರ ಯಜಮಾನನ್ ತರ ಡ್ರೆಸ್ ಹಾಕೊಂಡಿರೋದನ್ನ ಕಿತ್ತು ಬಿಸಾಕಿ ಆಳ ತರ ಚಡ್ಡಿ ಬನಿಯನ್ನ ಹಾಕೋ. ಇಲ್ಲ ಅಂದ್ರೆ ಸೊಂಟದಾಗಿರೋ ಗನ್ನು ಕೈಗೆ ಬರ್ತದೆ. ಅಮ್ಮೆ ಪುಟ್ಮಲ್ಲಿ, ನಿಂಗೆ ಈ ಪಟ್ಟಿದ್ದಾರೆ ಎಲ್ಲಿಂದ ಬಂತಮ್ಮೆ? ನೀ ಗದ್ರಷ್ಟೆಟ್ಕೊಳ್ಳಿ ಎದ್ರಕೊಂಡು ಓಡೋಟೋಗ್ಬಿಟ್ಟ. ನಿಮ್ಗಂತೂ ಧೈರ್ಯ ಇಲ್ಲ, ಅದಕ್ಕೆ ನಾನೇ ಧೈರ್ಯ ತಕೊಂಡೆ. ಅಂಕಲ್, ಎಂತ ತಪ್ಪು ಮಾಡ್ಬಿಟ್ರಿ? ಉಗ್ದೆ ತರ ಇರೋ ಪುಟ್ಟಮಲ್ಲಿ ಅವ್ರನ್ನ ರೌಡಿ ಕೊಟ್ಟು ಯಾಕೆ ಮದುವೆ ಮಾಡಿದ್ರಿ? ಇವ್ನು ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ಇನ್ ಪುಟ್ಟಮಲ್ಲಿ ಅವ್ರ ಗತಿ ಏನು? ಜಾನಿ, ಈ ಭಯನೆಲ್ಲ ಬಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಮದ್ವೆ ಆದಾಗಿಂದ ಅದನ್ನೇ ತಾನೇ ಮಾಡ್ತಿರೋದು. ಅಂಕಲ್ ಮುಂದೆ ಎಲ್ಲ ಕೇಳ್ಬೇಕಾ? ಹಲೋ ಭಾವುಕ ನಟ, ಈ ಓವರ್ ಆಕ್ಟಿಂಗ್ ಮಾಡೋದ್ ಬಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಹೆಂಗಸರು ಗಂಡಸ್ರನ್ನ ನೋಡಿದ ತಕ್ಷಣ ಅವ್ರು ಹೇಗೆ ಅಂತ ಹೇಳ್ಬಿಡ್ತೀವಿ. ಆ ಕ್ಯಾಲ್ಕುಲೇಷನ್ ಮೇಲೆ ಡಿಂಗ್ರಿ ಒಬ್ಬ ಪುಕ್ಲ ಅನ್ಸುತ್ತೆ. ಅಯ್ಯೋ, ಅವನ್ ಯಾವ ತರ ಪುಕ್ಲನಮ್ಮ? ದಡ್ಡ, ಅನ್ಎಜುಕೇಟೆಡ್ ಅಂಕಲ್. ಇಷ್ಟೆಲ್ಲ ಯಾಕೆ ಹೇಳ್ತೀಯಾ? ನೇರವಾಗಿ ಗೌಡ್ರು ತರ ಅಂತ ಹೇಳು. ಇಲ್ಲ ಇಲ್ಲ, ಗೌಡ್ರು ಅವನ್ಕಿಂತ ಬೆಟರ್. ನನ್ಗನ್ಸುತ್ತೆ ಡಿಂಗ್ರಿ ಒಬ್ಬ ಮೂರ್ಖ ಅಂತ. ನೀವೇ ನೋಡಿದ್ರಲ್ಲ, ನಿಮ್ ಮುಂದೆ ಎಗ್ರಾಡ್ತಾ ಇದ್ದವನು ನನ್ ಮುಂದೆ ಇಲಿ ತರ ಆಗ್ಬಿಟ್ಟ. ನೀವು ಹೆಂಗಸ್ರ ಮುಂದೆ ಹುಲಿ ತರ ಇರೋ ಗಂಡಸ್ರೆಲ್ಲ ಇಲ್ಲಿನೇ ಆಗ್ಬಿಡ್ತಾರೆ. ಕರೆಕ್ಟ್, ಇವನೇ ಇದ್ದಾನಲ್ಲಮ್ಮ. ಇಂಥ ಟೈಮಲ್ಲಿ ಸ್ಟುಪಿಡ್ ಡೈಲಾಗ್ಗಳೆಲ್ಲ
ಮೂರ್ಖತನನ ಯೂಸ್ ಮಾಡ್ಕೊಂಡು ಪುಟ್ಮಲ್ಲಿ ಅವ್ರನ್ನ ಕಾಪಾಡಬೇಕು. ನೀ ಏನು ಮಾಡ್ತೀಯ ಮಾಡಮ್ಮ, ನನ್ನ ಮಗಳನ್ನ ಕಾಪಾಡಿದ್ರೆ ಸಾಕು. ನೀವ್ ಯಾಕ್ರಿ ಮತ್ತೆ ನಮ್ಮನೆಗೆ ಬಂದ್ರಿ? ನಾನು ಹೋಗಿ ನನ್ನ ಹೆಂಡ್ರು ಪುಟ್ಮಲ್ಲಿನ ಮಾತಾಡ್ಸ್ಕೊಂಡ್ ಬಂದೆ. ಅದಕ್ಕೇನೀಗ? ಅವಳು ಯಾಕೋ ನನ್ನ ಮ್ಯಾಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟವಳೆ. ಬಾ ನನ್ನ ಜೊತೆಯಾಗಿ ಅಂತ ಕರೆದ್ರೆ ಬರಕ್ಕಿಲ್ಲ ಹೋಗಂತ ಬೈದ್ ಕಳಿಸ್ಬಿಟ್ಲು. ಅದಕ್ಕೆ ನಾವೇನ್ ಮಾಡ್ಬೇಕು? ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತಲ್ಲ, ಇವನ್ ಊರ್ಗ್ ಹೊರಡಿ. ಅದೆಂಗ ಆಯ್ತದೆ? ಓ, ನಾನು ಅವಳು ಕರ್ಕೊಂಡು ಹೋಗಕ್ಕೆ ಅಂತಾನೆ ಇಲ್ಲಿದ ಗಂಟ ಬಂದಿರೋದು. ನೋಡಿ, ಅವೆಲ್ಲ ಆಗಕ್ಕಿಲ್ಲ. ನಾನು ಒಬ್ಬನೇ ಅಂತೂ ಇಲ್ಲಿಂದ ಹೋಗಕ್ಕಿಲ್ಲ. ನೀವು ನನ್ಗೆ ಹೊಸಿ ಸಹಾಯ ಮಾಡಬೇಕು. ನಾವೇನ್ ಸಹಾಯ ಮಾಡ್ಬೇಕು? ನೋಡಿ, ನಂಗೆ ಹೆಣ್ಮಕ್ಳು ಅಂದ್ರೆ ಸಿಕ್ಕಾಪಟ್ಟೆ ಗೌರವ. ನಾನು ಅವ್ರ ಹತ್ರ ಯಾವುದೇ ರೀತಿ ನಕರನ್ನು ಮಾಡಕ್ಕಿಲ್ಲ. ನೀವು ಒಂದು ಹೆಣ್ಣಲ್ವಾ, ಅವಳಿಗೋಸಿ ಬುದ್ಧಿ ಹೇಳಿ ನನ್ನ ಜೊತೆಗೆ ಬರೋಂಗೆ ಮಾಡಿ. ನಿಮಗೆ ಪುಣ್ಯ ಬರ್ತದೆ. ಅವಳೇನಾದ್ರೂ ನಿಮ್ಮ ಮಾತು ಕೇಳಿ ನನ್ನ ಜೊತೆಯಾಗಿ ಬಂದ್ಬಿಟ್ರೆ, ನಮ್ಗೇನಾದ್ರೂ ಹೆಣ್ಣು ಮಗು ಹುಟ್ಟಿದ್ರೆ ನಿಮ್ಮ ಹೆಸರು ಇಟ್ಬಿಡ್ತೀನಿ. ನಿಮ್ಮ ಅವನ ಹೆಸರು ಇಟ್ಬಿಡ್ತೀನಿ. ಮಗು ವಿಷಯ ಮಾತ್ರ ಮಾತಾಡ್ಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಟಕ್ಲು, ಜಾಸ್ತಿ ಮಾತಾಡದೆ ಸುಮ್ಕೆ ನಿಂತ್ಕೋ. ಏನಾರ ಮಾತಾಡಿದ್ರೆ ಸೊಂಟದಾಗಿರೋ ಗನ್ ತಗೊಂಡು ಢಮ್ ಅನ್ಸ್ಬಿಡ್ತೀನಿ. ಅಕ್ಕಯ್ಯ, ನೀವು ಹೇಳಿ. ನೀವ್ ಅವ್ರನ್ನ ಮೀಟ್ ಮಾಡಿ ಎಷ್ಟ್ ದಿನ ಆಯ್ತು? ಚಿಕ್ಕವ್ರಿದ್ದಾಗ ಮೀಟ್ ಮಾಡಿದ್ದು, ಅದಾದ್ಮೇಲೆ ಹೀಗೆ ನೋಡಿದ್ದು. ಅಂದ್ಮೇಲೆ ಅವ್ರು ನಿಮ್ ಜೊತೆ ಹೇಗ್ ಬರ್ತಾರೆ? ಫಸ್ಟು ನೀವ್ ಯಾರು ಅಂತ ಅವ್ರಿಗೆ ತಿಳಿಸಿ, ಅದಾದ್ಮೇಲೆ ಅವ್ರು ನಿಮ್ ಜೊತೆ ಬಂದ್ರು ಬರ್ಬೋದು. ಅದಕ್ಕೆ ನಾ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಮೊದ್ಲು ನೀವ್ ಅವ್ರ ಮನ್ಸನ್ನ ಗೆಲ್ಬೇಕು. ಅವ್ರ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ. ನನ್ ತವ ಒಂದ್ ಜೋಕ್ ಅದೇ, ಅದನ್ನ ಹೇಳ್ಬಿಟ್ರೆ ಅವಳು ಕಿಲಕಿಲ ಅಂತ ನಗ್ಸ್ಬಿಡ್ತಾಳೆ. ಅವಳೇನಾರು ನಕ್ರೆ ನನ್ನ ಮ್ಯಾಗ ಅವಳಿಗೆ ಪ್ರೀತಿ ಇದೆ ಅಂತ ಅರ್ಥ. ಅವಾಗ ನನ್ನ ಜೊತೆ ಕರ್ಕೊಂಡು ಹೊಂಟೈತೀನಿ. ಈಗ ನಾನು ಹೋಯ್ತೀನಿ. ಮಧು, ಎಂತ ಕೆಲಸ ಮಾಡ್ಬಿಟ್ಟೆ. ಇವ್ನು ಮೊದಲೇ ನೋಡೋ ಕಾಮಿಡಿ ಪೀಸ್ ತರ ಇದ್ದಾನೆ. ಇವ್ನು ಹೋಗಿ ಜೋಕ್ ಹೇಳಿದ್ರೆ ಪುಟ್ಮಲ್ಲಿ ಅವ್ರು ನಗದೇ ಇರ್ತಾರ. ಅವ್ರು ನಕ್ರೆ ಇವ್ನು ಸುಮ್ಮನೆ ಬಿಡ್ತಾನ, ಜೊತೆಲಿ ಊರು ಕರ್ಕೊಂಡು ಹೋಗ್ಬಿಡ್ತಾನ ಅಷ್ಟೇ. ಹಾಗೇನೂ ಆಗಲ್ಲ. ನಿಮ್ ಫೋನ್ ಕೊಡಿ. ಹಲೋ ಪುಟ್ಮಲ್ಲಿ ಅವರೇ, ಡಿಂಗ್ರಿ ಈಗ ನಿಮ್ ಮನೆಗೆ ಬರ್ತಾನೆ, ಒಂದ್ ಜೋಕ್ ಹೇಳ್ತಾನೆ. ಯಾವ್ದೇ ಕಾರಣಕ್ಕೂ ನೀವು ನಗ್ಬೇಡಿ. ಬೈ ಚಾನ್ಸ್ ನೀವೇನಾದ್ರೂ ನಕ್ಕಿದ್ರೆ ನಿಮ್ಗೆ ಅವ್ನ ಮೇಲೆ ಪ್ರೀತಿ ಇದೆ ಅನ್ಕೊಂಡು ನಿಮ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಹುಷಾರು. ನನ್ನಿಂದಾಗಿ ನನ್ನ ಮಗಳು ನಗದೇ ಇರೋ ಥರ ಆಗೋಯ್ತು. ಏನು ಯೋಚನೆ ಮಾಡಬೇಡಿ ಅಂಕಲ್. ಪುಟ್ಟಮಲ್ಲಿ ಅವ್ರು ನಗೋ ಥರ ನಾನು ನೋಡ್ಕೋತೀನಿ. ನಾವು ನೋಡ್ಕೊಳ್ಳೋಣ ಅಂದೆ. ಆಮೇಲೆ ಪುಟ್ಮಲಿ ಹೆಂಗಿದ್ದದಮ್ಮೆ ನಾನು ಹೊಸ ಅವತಾರ. ಬಾಬಣ್ಣ, ಇದೇನು ಹೊಸ ಅವತಾರಲ್ಲ ಕನ್ಬಿಡಿ, ಹಳೆಯ ಅವತಾರ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಆ ಡಿಂಗ್ರಿಯಿಂದ ಅಟ್ಟಿ ಯಜಮಾನ ಆಗಿದ್ದವನು ಅಟ್ಟಿ ಹಾಳಾಗಂಗ ಆಗ್ಬಿಡ್ತು. ಬಾಬಣ್ಣ, ಡಿಂಗ್ರಿ ಪುನಃ ನಮ್ಮ ಮಟ್ಟಿಗೆ ಬರ್ತಾದನಂತೆ. ಹೋದ ಪಿಶಾಚಿ ಅಂದ್ರೆ ಬಂದ ಗವಾಕ್ಷಿ ಅಂತ ಅವನೇ ಕಮ್ಮಿ ಪುನಃ ಬಂದನು. ಅವನು ಜೋಕಿ ಒಳಗ್ ಬಂದನಂತೆ. ಅದನ್ನ ಕೇಳಿ ನಾನು ಏನಾದ್ರು ನಕ್ಬಿಟ್ರೆ ಅವನ್ನ ಪ್ರೀತಿ ಮಾಡ್ತೀವಿ ಅಂತ ಅರ್ಥ ಅಂತೆ. ಆಮೇಲೆ ಪುಟ್ಮಜಿ, ನಿನ್ನ ಕೈ ಮುಗಿದ್ ಕೇಳ್ಕತ್ತೀನಿ ಕಮ್ಮಿ. ಯಾವುದೇ ಕಾರಣಕ್ಕೂ ಅವ್ನು ಹೇಳೋ ಜೋಕ ನೀನ್ ನಗ್ಬೇಡ. ಏನೇ ಹೇಳಿದ್ರು ನಾನ್ ನಗಲ್ಲ ಅನ್ನಿ. ಈಗ ನೋಡು, ನೀನು ಅಟ್ಟಿ ಆಳ್ತರ ಕಾಣ್ತಿದೀಯ. ಆ ವಿಷಯ ಮುಡಿ, ನೀವ್ ಯಾಕೆ ಬಂದದ್ದು ಹೇಳಿ. ಹ್ಞೂ ಕಣಮ್ಮಿ, ಎದುರುಗಡೆ ಅಕ್ಕಯ್ಯನ ಮನೆಗೆ ಹೋಗಿ ಬನ್ನಿ. ಅಕ್ಕಯ್ಯ ಹೇಳಿದ್ರು ನಿನ್ನ ನಗಿಸ್ಬೇಕು ಅಂತ. ನೀನೇನಾದ್ರೂ ನಕ್ರೆ ನನ್ನ ಮೇಗೆ ನಿಂಗೆ ಸಿಕ್ಕಾಪಟ್ಟೆ ಪ್ರೀತಿ ಐತೆ ಅಂತ ಅರ್ಥ ಅಂತೆ. ಅದಕ್ಕೆ ಒಂದು ಜೋಕ್ ಹೇಳಿ ನಗ್ಸುವ ಅಂತ ಬಂದೆ. ನಾನೇನಾದ್ರೂ ನಕ್ನಿಲ್ಲ ಅಂದ್ರೆ ಹಂಗೆ ಊರ್ಗ್ ಹೋಗ್ಬಿಟ್ಟಿರಿಯಾ? ಇನ್ನೇನು ಮಾಡೋಕ್ಕಾಯ್ತದಮ್ಮಿ? ಅಲ್ಲ, ನೀರು ಬರದೇ ಇರೋ ಜಾಗದಾಗ ಹಳ್ಳ ತೊಡಿ ಏನು ಪ್ರಯೋಜನ ಹೇಳು? ಅದಕ್ಕೆ ಬದಲು ನಮ್ಮ ಹಳ್ಳಿಗೆ ಹೋಗಿ ನೀರಿರೋ ಹಳ್ಳದಾಗ ಈಜಾಡ್ಬಿಡ್ತೀನಿ. ನೋಡಿ, ಈಗ ದೊಡ್ಡ ಕುಡ್ಕ ಒಬ್ಬ ರಸ್ತೆನಾಗೆ ಚೆನ್ನಾಗಿ ಕುಡ್ಕೊಂಡು ಕುರಾಡ್ಕೊಂಡು ಬರ್ತಾ ಇದ್ದಂತೆ. ಬರ್ಬೇಕಾದ್ರೆ ಒಂದು ಮೋರಿನಾಗೆ ಠಬ್ ಅಂತ ಬಿದ್ದೋದಂತೆ. ಅದನ್ನು ನೋಡಿ ಇನ್ನೊಬ್ಬ ಕುಡ್ಕ ಜೋರಾಗಿ ನಕ್ಬಿಟ್ಟಂತೆ. ಅದಕ್ಕೆ ಈ ಕುಡ್ಕಂಗ್ ಸಿಟ್ಟು ಬಂದು, ಲೇ, ನಾನಿಲ್ಲಿ ಸ್ವಿಮ್ಮಿಂಗ್ ಪೂಲ್ನಾಗ ಈಜಾಡ್ತಾ ಇದ್ರೆ ನಿಂಗೆ ನಗು ಬರ್ತದೇನಿಲ್ಲ ಅನ್ನಂತೆ. ಅದನ್ನ ಕೇಳಿ ಈ ಕುಡ್ಕ, ಲೇ, ನೀನ್ ಈಜಾಡ್ತಾರ ಸ್ವಿಮ್ಮಿಂಗ್ ಪೂಲ್ನಾಗ ಅಲ್ಲ ಕಣ್ಲಾ, ನಮ್ಮ ಮಟ್ಟಿ ವಾಟರ್ ಟ್ಯಾಂಕ್ನಾಗ ಏನಂತೆ. ನೀವು ನಂಗೋಸ್ಕರ ಬಾಹುಬಲಿ ಆಗ್ಬೇಕು. ಬಾಹುಬಲಿಯಾಗಿ ಏನ್ ಮಾಡ್ಬೇಕು ಹೇಳಿ? ನೀವ್ ಬಾಹುಬಲಿಯಾಗಿ ನನ್ನ ಎತ್ಕೋಬೇಕು. ನನ್ಗೊಂದು ಆಸೆ ಅದ, ನೆರವೇರ್ತೀರಾ? ಅದೇನು ಅಂತ ಹೇಳಿ. ಆ ಸಿಲಿಂಡರ್ ಅದಲ್ಲ, ಅದನ್ನ ಶಿವಲಿಂಗ ತರ ಎತ್ಕೊಂಡು ತೋರ್ಸಿರಿಯಾ? ಬಾಹುಬಲಿ ಅವರೇ, ಈ ಕುರ್ಚಿ ಎತ್ಕೊಳ್ಳಿ.